ಪಂಚಮಿ ದಿವಸ ಈ ನಾಗರ ಹಾವು ಇಲ್ಲಿ ಬಂದು ಕಾಣ ಸಿಗುತ್ತೆ. ಅಂದ್ರೆ ಬೇರೆ ದಿವಸ ಇಲ್ಲ. ನಿಮಗೆ ಒಂದು ಬಹಳ ಅದ್ಭುತವಾದ ಸ್ಟೋರಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಮಲೆಬೆಟ್ಟು ಅಂತ ಹೇಳುವ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಿಂದ ಹೇಳ್ತಾ ಇದ್ದಾನೆ. 200 ವರ್ಷಗಳ ಹಿಂದೆ ರೈತರೊಬ್ರು ಇದೇ ಒಂದು ಗದ್ದೆಯಲ್ಲಿ ಉಳುಮೆಯನ್ನ ಮಾಡ್ತಾ ಇರಬೇಕಿದ್ರೆ ಅವರ ನೇಗಿಲಿಗೆ ಏನೋ ಒಂದು ಗಟ್ಟಿಯಾಗಿರುವಂತ ಒಂದು ವಸ್ತು ಸಿಗುತ್ತೆ. ಅದು ಏನಂತ ನೋಡಿದಾಗ ಇದೇ ಗದ್ದೆಯ ಮಧ್ಯಭಾಗದಲ್ಲಿ ಸುಬ್ರಹ್ಮಣ್ಯ ದೇವರು ಅವರಿಗೆ ಗೋಚರವಾಗಿ ಈ ಗದ್ದೆಯ ಮಧ್ಯಭಾಗದಲ್ಲೇ ಆ ಸುಬ್ರಹ್ಮಣ್ಯ ದೇವರ ಒಂದು ದೇಗುಲ ನಿರ್ಮಾಣವಾಗಿದೆ. ಇಂತಹ ಒಂದು ಅಪರೂಪದ ಒಂದು ಸ್ಟೋರಿಯನ್ನು ಹೊಂದಿರುವಂತಹ ದೇಗುಲ ನಮ್ಮ ತುಳುನಾಡಿನ ಉಜಿರೆಯಲ್ಲೇ ಇದೆ ಅಂತ ಹೇಳುವಂಥದ್ದು ಸಾಕಷ್ಟು ಜನರಿಗೆ ಇವತ್ತು ಗೊತ್ತಿಲ್ಲ. ಅಂತ ಒಂದು ಪರಮ ಪವಿತ್ರವಾಗಿರುವಂತಹ ಕ್ಷೇತ್ರವನ್ನ ನಿಮಗೆ ಇವತ್ತು ತೋರಿಸ್ತೇನೆ. ಇಲ್ಲಿ ಬೇಸಾಯವನ್ನು ಮಾಡುವ ಸಂದರ್ಭದಲ್ಲಿ, ಉಳುಮೆ ಮಾಡುವ ಸಮಯದಲ್ಲಿ ಸುಬ್ರಹ್ಮಣ್ಯ ದೇವರು ಆ ನೇಗಿಲಿಗೆ ಸಿಕ್ಕಿದಾಗ ಅದನ್ನು ತೆಗೆಯುವ, ಮೇಲಕ್ಕೆ ಅದು ಬರ್ತದ ಅಂತ ನೋಡುವಂಥ ಒಂದು, ಅದು ಮೇಲಕ್ಕೆ ಬರಲಿಲ್ಲ, ತುಂಬ ಆಳದಲ್ಲಿ ಉಂಟು ಅಂತ ಹೇಳುವಂಥ ಅಭಿಪ್ರಾಯ ಆಯಿತು. ಅದೇ ದಿನ ರಾತ್ರಿ ಆ ಪಾಂಗಣ್ಣಯ್ಯರಿಗೆ ಕನಸು ಬೀಳ್ತದೆ, ಮೂರ್ತಿಯನ್ನು ತೆಗೆಯುವುದು ಬೇಡ, ಅಲ್ಲಿಗೆ ದೇವಸ್ಥಾನ ಕಟ್ಟು ಅಂತ ಹೇಳುವಂಥದ್ದು ಕನಸು ಬೀಳ್ತದೆ. ಆ ಪ್ರಕಾರವಾಗಿ ಆ ಸಮಯದಲ್ಲಿ ಕಾಲಕ್ಕೆ ಸರಿಯಾಗಿ ಸಣ್ಣ ಅಲ್ಲಿಗೆ ಗುಡಿ ನಿರ್ಮಾಣ ಮಾಡಿ ಪೂಜೆ ಇತ್ಯಾದಿಗಳನ್ನ ಆರಾಧನೆ ಮಾಡಿಕೊಂಡು ಬಂದಿದ್ದರು. ಎಲ್ಲ ದೇವಸ್ಥಾನ ನೆಲತಟ್ಟಕ್ಕಿಂತ ಎಲ್ಲಕ್ಕಿಂತ ಎತ್ತರದಲ್ಲಿರುತ್ತೆ. ಆದರೆ ಇಲ್ಲಿ ಹೆಂಗೆ ಅಂದರೆ ಉದ್ಭವ ಸುಬ್ರಹ್ಮಣ್ಯ ಭಾಳ ಇದು ನೆಲತಟ್ಟಿಗಿಂತ ತುಂಬ ಒಂದು 4-5 ಫೀಟ್ ಅಷ್ಟು ಕೆಳಗಿರುವಂಥದ್ದು. ಅಷ್ಟಾದರೂ ಗೆದ್ದಲ್ಲಿ ಎಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲ ನೀರಿರುತ್ತೆ, ಅಲ್ಲಿ ಮಾತ್ರ ನೀರು ಇರೋದೇ ಇಲ್ಲ. ಅದೊಂದು ವಿಶೇಷ. ಅದೇನಂತ ಗೊತ್ತಿಲ್ಲ. ಬಾವಿಯಲ್ಲಿ ಇಲ್ಲಿ ಇಷ್ಟು ಮೇಲೆ ಬಾವಿಯಲ್ಲಿ ನೀರಿದೆ, ಅಲ್ಲಿ ಮಾತ್ರ ಅದರಲ್ಲಿ ನೀರಿಲ್ಲ. ಒಂಥರ ವಿಶೇಷ ಅಂತ ಹೇಳುವಂಥದ್ದು. ಎಲ್ರಿಗೂ ನಮಸ್ಕಾರ. ನಾನು ವಿಜಯ ವಿಖ್ಯಾತ ಸ್ವಾಮಿ ಶರಣಮಯ್ಯಪ್ಪನನ್ನ ಮನಸಾರೆ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಇವತ್ತು ತುಳುನಾಡಿನ ಒಂದು ದೇಗುಲಕ್ಕೆ ನಾನು ಬಂದಿದ್ದೇನೆ. ಈ ಒಂದು ದೇಗುಲದ ವಿಶೇಷತೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಇವತ್ತು ನಾನು ಬಂದಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಉಜಿರೆ ಗ್ರಾಮದ ಮಲೆಬೆಟ್ಟು ಅಂತ ಹೇಳುವಂತಹ ಒಂದು ಪ್ರದೇಶ. ಸುತ್ತಲೂ ಇಲ್ಲಿರುವಂತಹದ್ದು ಪ್ರಕೃತಿ, ಕೃಷಿಯ ಜಾಗ. ಇಲ್ಲಿರುವಂತಹ ದೇಗುಲದ ವಿಶೇಷತೆ ಏನು ಅಂತ ಹೇಳೋದಕ್ಕಿಂತ ಮೊದಲು ಇಲ್ಲಿ 2 ದೇಗುಲಗಳನ್ನ ನಾವು ನೋಡಬಹುದು. ಒಂದು ಮಹಾಗಣಪತಿ, ಸುಮಾರು 350 ವರ್ಷಗಳ ಇತಿಹಾಸ ಇರುವಂತಹ ದೇಗುಲ. ಹಾಗೆಯೇ ಸುಮಾರು 200 ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇಗುಲ. ಈ ಭೂಮಿಯ ಒಡೆಯರು ಪಾಂಗಣ್ಣಯ್ಯರಾಗಿದ್ರು. ನಾನು ಕೆ ಸದಾಶಿವ ಹೊಳ್ಳ, ಪ್ರಧಾನ ಅರ್ಚಕನಾಗಿ ಮಲೆಬೆಟ್ಟು ಮಹಾಗಣಪತಿ ಮತ್ತು ಉದ್ಭವ ಸುಬ್ರಹ್ಮಣ್ಯ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ಇದು ಒಂದು ಪ್ರಧಾನ ಕಾರಣಿಕವಾದ ಉದ್ಭವ ಸುಬ್ರಹ್ಮಣ್ಯ ದೇವಸ್ಥಾನ. 1980ನೇ ಇಸ್ವಿಯಿಂದ ನಮ್ಮ ಮಾವ ಅನಂತರಾಮ್ ಕಾರಂತರು ಇಲ್ಲಿ ಪೂಜೆ ಮಾಡಿದ್ದಾರೆ. 2014 ಬ್ರಹ್ಮಕಲಶವರೆಗೆ. ಅದ ನಂತರ ಮತ್ತೆ ನಾವುಗಳು ಮತ್ತೆ ಬೇರೆ ಎಲ್ಲ ಈಗ ಪೂಜೆ ಮಾಡ್ತಾ ಇದ್ವಿ. ಆಶ್ಲೇಷ ನಕ್ಷತ್ರ ಅಥವಾ ಇಲ್ಲ ಶುದ್ಧ ಪಂಚಮಿ ದಿವಸ ಈ ನಾಗರ ಹಾವು ಇಲ್ಲಿ ಬಂದು ಕಾಣ ಸಿಗುತ್ತೆ. ಅಂದರೆ ಬೇರೆ ದಿವಸ ಇಲ್ಲ, ಅವತ್ತು ಅವನ ನಕ್ಷತ್ರ ಮಾತ್ರ ಕಾಣುವಂಥದ್ದು. ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ಬ್ರಹ್ಮಕಲಶ ಆಗೋ ಟೈಮಲ್ಲಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ದಿವಸದಲ್ಲಿ ಕೆಲವು ಟೈಮು ಗರುಡ ಬಂದು ದರ್ಶನ ಮಾಡಿಕೊಡುವಂಥದ್ದು ಪದ್ಧತಿ ಇದೆ. ಪರವೂರ ಭಕ್ತರುಗಳು ಇಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಇಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ ಮೇಲೆ ಈ ಜಾಗದಲ್ಲಿ ಎಲ್ರಿಗೂ ಎಷ್ಟೆಷ್ಟು ಅಭಿವೃದ್ಧಿ ಮಾಡಿದ, ದೇವಸ್ಥಾನ ಅಭಿವೃದ್ಧಿ ಆದಂಗೆ ಈ ಊರವರು ಅಭಿವೃದ್ಧಿ ಆಗಿದ್ದಾರೆ. ನನ್ನ ಹೆಸರು ರಾಮಯ್ಯ ಗೌಡ, ಗಣಪತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ. ಈ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರ ಅಂದರೆ ಸುಮಾರು 200-300 ವರ್ಷಗಳ ಹಿಂದೆ ಇಲ್ಲಿ ಪಾಂಗಣ್ಣಯ್ಯರಂತ ಹೇಳುವಂಥ ಧನಿಕರು ಈ ಭೂಮಿ ಅವರ ಒಡೆತನದಲ್ಲಿ ಇತ್ತು. ಆ ಸಮಯದಲ್ಲಿ ಮಹಾಗಣಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡು ತದನಂತರ ಈ ಭೂಮಿ ಶ್ರೀನಿವಾಸ ಪಡ್ವೆಟ್ನಯ್ಯ ಹಾಗೂ ಶ್ರೀಧರ ಪಡ್ವೆಟ್ನಯ್ಯರ ಒಡೆತನಕ್ಕೆ ಈ ಭೂಮಿ ಬಂತು. ಆವಾಗ ಕೆಲವು ವರ್ಷದಲ್ಲಿ ಅವರು ಈ ದೇವಸ್ಥಾನಗಳ ಜವಾಬ್ದಾರಿಯನ್ನು ವಹಿಸಿ ಪೂಜೆ ವರ್ಷದಲ್ಲಿ ಆಗುವಂಥ ಜಾತ್ರೆ ಉತ್ಸವ ಕಾರ್ಯಕ್ರಮಗಳನ್ನು ನಡೆಸ್ತಿದ್ದರು. ನಂತರ ಭೂಸುಧಾರಣಾ ಕಾನೂನು ಬಂತು. ಭೂಸುಧಾರಣಾ ಕಾನೂನು ನಂತರ
ಈ ಗ್ರಾಮಸ್ಥರಿಗೆ ಇಲ್ಲಿಯ ಭೂಮಿ ಎಲ್ಲ ಅವರವರಿಗೆ ಆಯಿತು. ಆಗ ಈ ದನಿಯವರು ಈ ದೇವಸ್ಥಾನಗಳನ್ನು ಗ್ರಾಮ ಸಮಿತಿಯವರು ಗ್ರಾಮದಲ್ಲಿ ಒಂದು ಸಮಿತಿ ಮಾಡಿ ಸಮಿತಿಯವರೇ ಗ್ರಾಮದವರೇ ಬೈಲಿನವರೇ ಇದನ್ನು ಪೂಜೆ ಇದರ ಕಾರ್ಯಕ್ರಮಗಳನ್ನು ನಡೆಸಬೇಕನ್ನೋ ಒಂದು ಮಾತನ್ನು ಹೇಳಿದರು. ಆ ಟೈಮಲ್ಲಿ ಇಲ್ಲಿಯ ಕೇವಲ ಇಲ್ಲಿ 40-50 ಮನೆ ಇರುವಂಥ ಇದೊಂದು ಈ ದೇವಸ್ಥಾನ, ಅದರಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಸಾಧಾರಣ 81ರಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಈ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ವರ್ಷಕ್ಕೆ ಆಗುವಂಥ ಕಾರ್ಯಕ್ರಮ, ದಿನನಿತ್ಯ ಆಗುವಂಥ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದು. ಅದೇ 2008-10ರಲ್ಲಿ ಇಲ್ಲಿ ಒಂದು ಇದು ಜೀರ್ಣೋದ್ಧಾರ ಆಗಬೇಕಂತ ಎಲ್ಲರ ಅಭಿಪ್ರಾಯ ಬಂತು ಭಕ್ತಾದಿಗಳ. ಅದು ನಾವೊಂದು ಅಷ್ಟಮಂಗಲ ಪ್ರಶ್ನೆಯನ್ನು ಸಹ 2010ರಲ್ಲಿ ಇಟ್ಟೆವು. ಆ ಸಂದರ್ಭದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು, ಬ್ರಹ್ಮಕಲಶ ಮಾಡಿದರೆ ನಿಮಗೆ ಉದ್ಧಾರ ಆಗ್ತದೆ, ನಿಮ್ಮ ಜೀವನ ಉದ್ಧಾರ ಆಗ್ತದೆ, ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂಥ ದೈವಜ್ಞರು ಹೇಳಿದಂಥ ಮಾತು ಸಹ ಉಂಟು. ಆ ಸಮಯದಲ್ಲಿ ದಾನಿಗಳನ್ನು ಹುಡುಕುವಾಗ ನಮಗೆ ಸುರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಈ ಜೀರ್ಣೋದ್ಧಾರಕ್ಕೂ ಹಾಗೂ ಬ್ರಹ್ಮಕಲಶಕ್ಕಂತ ಹೇಳಿ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ಸಹಾಯಧನವನ್ನು ನೀಡಿ ನಮಗೆ ಸಹಕರಿಸಿ ನಮ್ಮ ಈ ಕೆಲಸಗಳು ಮುಂದುವರಿಯಲಿಕ್ಕೆ ಕಾರಣರಾಗಿದ್ದಾರೆ. ದಿವಂಗತ ವಿಜಯರಾಘವ ಪಡವೆಟ್ಟನವರ ಮಾರ್ಗದರ್ಶನದಲ್ಲಿ ನಾವು ಅವರ ಸಹಕಾರದಿಂದ ಈ ಜೀರ್ಣೋದ್ಧಾರ ಮಾಡಿ 2014ರಲ್ಲಿ ಬ್ರಹ್ಮಕಲಶ ಮಾಡಿ ಲೋಕಾರ್ಪಣೆ ಮಾಡುವಂಥ ನಮಗೆ ಭಾಗ್ಯ ಬಂತು. ಆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಬಗ್ಗೆ ಹೇಳ್ತಾ ಇರಬೇಕಿದ್ರೆ 350 ವರ್ಷದ ಹಿಂದಿನ ಮಹಾಗಣಪತಿ ಕ್ಷೇತ್ರದ ಬಗ್ಗೆ ಕೂಡ ನಾನು ಉಲ್ಲೇಖವನ್ನ ಮಾಡಿದ್ದೆ. ಆ ಮಹಾಗಣಪತಿ ಕ್ಷೇತ್ರ ನಮ್ಮ ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರಕ್ಕಿಂತ 100 ಮೀಟರ್ ದೂರ. ಮಹಾಗಣಪತಿ ಹಾಗೆಯೇ ಸುಬ್ರಹ್ಮಣ್ಯೇಶ್ವರ ದೇವರನ್ನ ಹೇಗೆ ಜೀರ್ಣೋದ್ಧಾರವನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಊರಿನ ಏಳಿಗೆ ಆಗಿದೆ ಅಂತ ಹೇಳೋದಕ್ಕೆ ಈ ಬಹಳ ಹಳ್ಳಿ ಆಗಿರುವಂಥ ಊರಿಗೂ ಕೂಡ ದೇವಸ್ಥಾನಕ್ಕೆ ಸಂಪರ್ಕವನ್ನು ಕಲ್ಪಿಸುವುದಕ್ಕೆ ಬೇಕಾಗಿ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಇಲ್ಲಿ ಬಹಳ ಚೆನ್ನಾಗಿ ನೋಡ್ಬೋದು. ಆ ಮಹಾಗಣಪತಿ ಕ್ಷೇತ್ರಕ್ಕೆ ಸ್ವಾಗತ. ಸೊ ಜೊತೆಗೆ ಈ ಕ್ಷೇತ್ರದ ಇತಿಹಾಸ ಎಂತಹದ್ದು ಅನ್ನೋದನ್ನ ಕೂಡ ಇಲ್ಲಿಯ ಹಿರಿಯರು ನಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. 350 ವರ್ಷಗಳಿಂದ ಪೂಜೆ ಪುರಸ್ಕಾರಗಳೊಂದಿಗೆ ಬೇರೆ ಬೇರೆ ರೀತಿಯ ಕಷ್ಟಗಳಿಗೆ ಭಕ್ತರು ಬರ್ತಾರೆ. ಹಾಗೆಯೇ ಪ್ರತಿನಿತ್ಯವೂ ಕೂಡ ಏನಾದರೂ ಒಂದು ಅವರ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವುದಕ್ಕೂ ಕೂಡ ಮಹಾಗಣಪತಿ ಕ್ಷೇತ್ರಕ್ಕೆ ಬರುವಂಥದ್ದು ಇದ್ದೇ ಇದೆ. ಸೊ ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು, ಆರೋಗ್ಯಕ್ಕೆ ಆಗಿರ್ಬೋದು, ಅಥವಾ ಇನ್ನಿತರ ಅವರ ಜೀವನದಲ್ಲಿ ಆಗಬೇಕಾಗಿರುವಂತಹ ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಮಹಾಗಣಪತಿಯ ಮೊರೆ ಹೋಗೋದು ಇದ್ದೇ ಇದೆ. ತುಳುನಾಡಿನಲ್ಲಿ ಈ ಈಶ್ವರ ಶಕ್ತಿಗಳು ಗಣಪತಿ ಮತ್ತು ಸುಬ್ರಹ್ಮಣ್ಯ ಒಂದೇ ಕ್ಷೇತ್ರದಲ್ಲಿರುವಂಥದ್ದು ಬಹುಶಃ ಅಪರೂಪ ಎಂದು ಹೇಳಬಹುದು. ಆ ನೆಲೆಯಲ್ಲಿ ಈ ಮಲೆಬೆಟ್ಟು ಉಜಿರೆ ಗ್ರಾಮದ ಮಲೆಬೆಟ್ಟು ಎಂಬಲ್ಲಿ ಇದು ಬಯಲಿನಲ್ಲಿ ಈ ಎರಡು ಶಕ್ತಿಗಳು ಕೂಡ ಒಂದೇ ದ್ವಿಶಕ್ತಿಗಳು, ಒಂದೇ ಅಣ್ಣ ತಮ್ಮಂದರಾಗಿ ಅದು ಶಿವಶಕ್ತಿಗಳಲ್ಲಿ ಸೇರಿ ಈ ನಾಡಿನ ಏಳಿಗೆಯನ್ನು ಭಕ್ತರ ಅಭಿಷ್ಟೆಯನ್ನು ಈಡೇರಿಸಿ ಬರುವಂಥ ಒಂದು ಶಕ್ತಿಗಳಾಗಿವೆ. ಮಹಾಗಣಪತಿ ಎಂಬುದು ಇಲ್ಲಿ ಪಾಂಗಣ್ಣಯ್ಯರು ಎಂಬರು ಇದ್ದರು. ಪಾಂಗಣ್ಣಯ್ಯರಲ್ಲಿ ಆ ಮನೆಯಲ್ಲಿ ಮನೆ ದೈವ ಆಗಿರುವಂಥ ಮಹಾಗಣಪತಿ ಇದು ಉದ್ಭವ ಮೂರ್ತಿ. ಅಲ್ಲಿ ದೇವಸ್ಥಾನ ಕಟ್ಟಿ ನಿಮ್ಮ ಊರು ಏಳಿಗೆ ಆಗ್ತದೆ, ಒಳ್ಳೆಯದಾಗ್ತದೆ ಅಂತ ಅಭಯವನ್ನು ಕೊಟ್ಟಾಗ ಅದರಂತೆ ಪಾಂಗಣ್ಣಯ್ಯರು ಅಲ್ಲಿ ಕಟ್ಟಿದಂಥ ಇತಿಹಾಸ ಆಗುವುದು ಇದೆ. ಶ್ರೀನಿವಾಸ ಪಡ್ವೆಟ್ನಾಯ, ಶ್ರೀಧರ ಪಡ್ವೆಟ್ನಾಯರ ಪಾಲಿಗೆ ಈ ದೇವರ ಹಾಗೂ ಈ ಬೈಲಿನ ಜಾಗ ಬಂದಿರುತ್ತದೆ. ಮಹಾಗಣಪತಿ ದೇವಸ್ಥಾನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯಲ್ಲಿಗೆ ಬೇರೆ ಬೇರೆ ಕಡೆಯಿಂದ ದೂರದವರು ಭಕ್ತಾದಿಗಳು ಬರುವುದುಂಟು. ಅವರ ಕಷ್ಟಗಳನ್ನು ಹೇಳಿಕೊಂಡು, ಅವರ ಸಮಸ್ಯೆಗಳನ್ನು ಹೇಳಿಕೊಂಡು, ಅವರಿಗೆ ಯಾವುದು ಆಗಿಲ್ಲ, ಯಾವುದು ಅವರ ಮನಸ್ಸಿನಲ್ಲಿ ಆಗಬೇಕೋ ಅದನ್ನು ನೆನಪಿಸಿ ಇಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿಗೆ ಹರಕೆಯನ್ನು ಸಲ್ಲಿಸಿದಾಗ ಅವರ ಕಷ್ಟಗಳು ಪರಿಹಾರ ಆದದ್ದು ತುಂಬ ಉಂಟು. ಯಾರಿಗೆ ಪುತ್ರ ಸಂತಾನ ಇಲ್ವಾ, ಪುತ್ರ ಸಂತಾನ ಆ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನೀಡಿದುಂಟು. ಹಾಗೆ ಬೇರೆ ಬೇರೆ ಕಷ್ಟಗಳನ್ನು ಪರಿಹಾರ ಮಾಡಿ ಭಕ್ತರ ಸೇವೆಗೆ ದೇವರು ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಇತಿಹಾಸ, ಈ ಕ್ಷೇತ್ರದ ಕಾರಣಿಕ ಎಲ್ಲವೂ ಕೂಡ ಗೊತ್ತಾಗಿದೆ ನಮಗೆ.
ತುಳುನಾಡಿನಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಕ್ಕಂತಹ ಬಂಧುಗಳು ನಾವಿದ್ದೇವೆ. ಒಂದು ಬಾರಿ ಪ್ರಕೃತಿಯ ನಡುವಿನಲ್ಲಿರುವಂತಹ ಶ್ರೀ ಮಹಾಗಣಪತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇಗುಲಕ್ಕೆ ಬನ್ನಿ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಖಂಡಿತವಾಗ್ಲೂ ನಿವಾರಣೆಯಾಗುತ್ತೆ. ಒಳ್ಳೆಯ ದಿನಗಳನ್ನು ನೋಡ್ತೀರಾ. ಅದೆಷ್ಟೋ ಭಕ್ತಾಭಿಮಾನಿಗಳು ಬರ್ತಾರೆ. ಅವರ ಜೀವನದಲ್ಲಿರುವಂಥ ಪ್ರತಿಯೊಂದು ಕಷ್ಟ ನಷ್ಟಗಳಿಗೆ ಮಹಾಗಣಪತಿಯಲ್ಲಿ ಸುಬ್ರಹ್ಮಣ್ಯೇಶ್ವರನಲ್ಲಿ ಬೇಡಿರ್ತಕ್ಕಂಥದ್ದು ಗೊತ್ತಿದೆ. ನೀವು ಕೂಡ ಬಂದಾಗ ನಿಮಗೆ ಇಲ್ಲಿ ಸಿಗುವಂಥ ಅನುಭವಗಳೇ ಬಹಳ ವಿಶೇಷವಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಸನ್ನಿಧಾನಕ್ಕೆ ನಾನು ಬಂದಾಗ ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಎಲ್ಲ ವಿಷಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಇವತ್ತು ನಮ್ಮ ಜೊತೆಗೆ ಹೇಳಿರ್ತಕ್ಕಂತಹ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಅರ್ಚಕರು, ಈ ಊರಿನ ಬಂಧುಗಳು, ಹಾಗೆಯೇ ಇವತ್ತು ಇಲ್ಲಿ ಇಷ್ಟು ಜನ ಮಾತ್ರ ಅಲ್ಲ, ಉಳಿದಂತೆ ಸಾಕಷ್ಟು ಮಂದಿ ದೇಗುಲದ ಜೀರ್ಣೋದ್ಧಾರದಿಂದ ಹಿಡಿದು ಪ್ರತಿದಿನವೂ ಕೂಡ ತಮ್ಮ ಸೇವೆಯನ್ನು ಕೊಡುವಂಥ ಭಕ್ತಾಭಿಮಾನಿಗಳು ಈ ಊರಿನವರಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆಯೊಂದಿಗೆ ಆ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಪ್ರತಿಯೊಬ್ಬರಿಗೂ ಒಳಿತನ್ನು ಮಾಡಲಿ. ಎಲ್ಲ ಭಕ್ತಾಭಿಮಾನಿಗಳು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರಕ್ಕೆ ಬರುವಂತಾಗಲಿ ಅಂತ ದೇವರ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಿಮಗೆಲ್ಲ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೇನೆ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ. ಒಳ್ಳೆಯದಾಗಲಿ. ಮಹಾಗಣಪತಿ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಧನ್ಯವಾದ.